ಅಲ್ಲಕ್ಕ ವಂಜಕ್ಕ ಇನ್ನೇನು ಇವತ್ತು ಪಕ್ಕ ಮನೆಯವರು ಫಂಕ್ಷನ್ ಮಾಡ್ಕೊಂಡವ್ರಲ್ಲ, ಮಧ್ಯಾಹ್ನಕ್ಕೇನು ಇದಿಲ್ಲ, ಊಟಕ್ಕೇನು ಇಲ್ಲ ಅಲ್ವಾ? ಅಲ್ಲಿಗೆ ಹೋದ್ರಾಯ್ತು ತಕ, ಊಟಕ್ಕೆ ಕರೆದವ್ರಲ್ಲ. ಹಾಂ ಏನಂದೆ? ಹ್ಞೂ ಆಯ್ತಕ್ಕ, ಅಲ್ಲಿಗೆ ಹೋಗೋ ಅದಕ್ಕೇನೀಗ. ಅಲ್ಲಕ್ಕನಕ್ಕ ಈ ಗೋಪಿ ಎತ್ತಗೋದ ಅಂತೀನಿ, ಕಾಣಲೇವಲ್ಲ ಬೆಳಗ್ಗೆನೂ. ಅದೇ ಅಲ್ಲಿ ಸಾಮಿಯಾನ ಹಾಕೋರಲ್ವಾ, ಬೆಳಗ್ಗೆಂದು ಅಲ್ಲೇ ಒಂದೇ ಸಮ ಕುಣಿತಾವನೆ. ದೊಡ್ಡವ ಹೋಯ್ತೀನಿ 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 ಅಂದ್ಕೊಂಡ್ಬಿಟ್ಟು ಹೇಳ್ಬಿಟ್ಟೋದ. ಸರಿ ನಡೆ, ಇನ್ನೇನು ಅಡುಗೆ ಮಾಡೋ ಇದಿಲ್ವಲ್ಲ, ಫಂಕ್ಷನ್ಗೂ ಯಾವ್ದಾದ್ರು ಸೀರೆಗೆರೆ ರೆಡಿ ಮಾಡ್ಕೊಂಡು ನಡಿ. ಸರಿ ಕಡಿಮೆ, ಈ ಮನೆಯಪ್ಪ ಮಾವ ಹೋಯ್ತು. ಹ್ಞೂ ಕಣಕ್ಕ ಅಂತೀನಿ, ಈಗ ಹೊಸ ಜಿಂದಿಂದ ಒಂಥರ ಅವರೇ ಮನೆಯಪ್ಪ ಮಾವ. ಏನೋ ತಾವೇ ನಗ್ತಾರೆ, ತಾವೇ ಏನೋ ಯೋಚನೆ ಮಾಡ್ಕೊಂಡು ಕುಂತವ್ರೆ, ಏನೇನೋ ಗೊತ್ತಾಗಕ್ಕಿಲ್ಲ. ನಾನು ಏನೋ ವಯಸ್ಸಾಗೈತಲ್ಲ ಅಂತ ಸುಮ್ಕವನಿ, ಆದರೂ ಹೊಸಿ ಏನು ಮೊದಲಿದಂಗೆ ಇಲ್ಲ ಕಣೋ ಮಂಜಕ್ಕ. ಹಾಂ ಎಲ್ದೆ ತಗೋದ್ರಪ್ಪ, ಬಂದ್ಮೇಲೆ ವಿಚಾರ ತಕ. ನಡೆ ಈಗ ಒಳಗೋಗ. ನಾನು ಹತ್ತೀನಿ ಫಸ್ಟ್ ನಾನು ಹತ್ತೀನಿ. ನೀವಿಬ್ರು ಬೇಡ, ನಾನೇ ಫಸ್ಟ್ ಹತ್ತೀನಿ. ನಾವು ಇಲ್ಲಿ ಹತ್ಕೊಳ್ಳೋ ಅಂತ ಒಂದು ಐಡಿಯಾ ಮಾಡ್ಕೊಂಡಿದ್ರೆ ಬಂದ್ಬಿಟ್ಟ ಇಲ್ಲಿ ಇವ ಅನ್ನತ್ತೆ ಹೇಳ್ಕೊಂಡು ಆಟಕ್ಕೆ ಬಾ ಅಂದ್ಬಿಟ್ಟು ಇವಾಗ ಇನ್ನು ಸೇರಿಸ್ಕೊಂಡೇನೆ ತಿರ್ಗಿ ಹೊಡಿತಾನೆ ಇದ್ದಾನೆ. ನಾನು ಹೋಗ್ತೀನಿ, ನನ್ನ ಅಪ್ಪಗೆ ಹೇಳ್ತೀನಿ, ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ. ಅಲ್ಲ ಹೆಂಗನ ಮಾಡಿ ಆ ಕಂಬ್ಲಿನ ಹೊಲಿಸ್ಕೊಳವು ಅಂದ್ಕೊಂಡಿವ್ನಿ. ಅವಮ್ಮ ನನ್ನ ಕಡೆ ನೋಡಕ್ಕೆ ಇಲ್ಲ, ಏನಾದರೂ ಮಾಡಿ ಅವಳನ್ನ ಮದುವೆ ಮಾಡ್ಕೊಳ್ಳವ ಅಂದ್ಕೊಂಡಿವ್ನಿ. ನೋಡೋ ತಾಡಿ ಏನಾರ ಐಡಿಯಾ ಮಾಡೋ. ಇದಕ್ಕೆ ಗೋಪಿ ಹಿಂಗೆ ಹೊಡೆದನು ಪಾಪ ಹುಡುಗನ. ಲೇ ಗೋಪಿ ಬತ್ತಾಗಿಲ್ಲಿ, ಲೇ ಬರ್ಲಿಲ್ಲೇ. ಅದಕ್ಕಲ್ಲ ಹುಡುಗನ ಹಂಗೆ ಹೊಡಿತಿದ್ದೆ. ಅವ್ರ ಅಪ್ಪ ಏನಾರು ಬಂದರೆ ಅಷ್ಟೇ, ಹಂಡ ಮೇಲೆ ಎರಡು ಬಿಡ್ತೇನೆ ನಿನಗೆ. ನೋಡ್ಲಾ, ನಾನು ಹೇಳೋದ್ನ ಹೊಸಿ ಗಮನ ಕೊಟ್ಟು ಕೇಳಿಲಿ. ನಾನು ಒಂದು ಲೆಟ್ರ್ ಕೊಡ್ತೀನಿ, ಅದನ್ನು ತಕೋಗಿ ಆ ಕಡೆ ಬೀದಿಲಿ ಆ ಕಮಲಮ್ಮ ಅವಳಲ್ಲ ಅಜ್ಜಿ, ಕಮಲಜ್ಜಿ, ಅವಳು ಕೊಟ್ಬಿಡು. ನಾ ಕೊಟ್ಟಿ ಅಂತ ಹೇಳು, ಆಯ್ತಾ? ಕೊಟ್ಟಯ್ಯ ಕೊಟ್ಬಿಟ್ವಾ, ನಿನಗೆ ಆಮೇಲೆ ಚಾಕ್ಲೇಟ್ ತಕೊಡೋನು, ಆಯ್ತಾ?